ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಎರಡು ವಿಷಯ ಹೇಳಿ ನೋಟಿಸ್ ಮಾಡಿದ್ರೆ, ಒಂದು ಶಕುನದಾಗಿ ಇನ್ನೊಂದು ಗರ್ಭಿಣಿಯ ಕೈ. ಮುಂಚೆ ಗರ್ಭಿಣಿ ಸ್ತ್ರೀಯರು ಸತ್ತಾಗ ಮಣ್ಣಿನಲ್ಲಿ ಉಳ್ತಿದ್ರು, ಈಗಿನ ತರ ಸುಟ್ಟಾಕ್ತಿದ್ರು. ಈ ತರ ಊತಾಕಿರೋ ಗರ್ಭಿಣಿ ಸ್ತ್ರೀಯರ ಸಮಾಧಿ ಮುಂದೆ ಬಂದು ಈ ಬುಡುಬುಡ್ಕಿಯರು ಕೆಲವು ಮಂತ್ರಗಳನ್ನ ಹೇಳೋದು. ಈ ಮಂತ್ರಗಳು ಎಷ್ಟು ಪವರ್ಫುಲ್ ಆಗಿತ್ತು ಅಂದ್ರೆ, ಈ ಮಂತ್ರಗಳು ಹೇಳಿದ ತಕ್ಷಣ ಮಣ್ಣಿನಲ್ಲಿ ಊತಾಕಿದ್ದ ಗರ್ಭಿಣಿ ಸ್ತ್ರೀಯರು ಆ ಮಣ್ಣಿನಿಂದ ಎದ್ದು ಮುಂದೆ ನಿಂತಿದ್ರು. ಈ ತರ ಮುಂದೆ ನಿಂತಾಗ ಆ ಬುಡುಬುಡಿಕೆಯವರು ಅವರ ಬಲಗೈಯನ್ನು ಕತ್ತರಿಸ್ಬಿಟ್ಟು ತಗೊಂಡು ಹೋಗ್ತಿದ್ರು. ಈ ತರ ಕೈ ತಗೊಂಡು ಹೋಗ್ಬೇಕಾದ್ರೆ ಇವ್ರಿಗೆ ಕೆಲವು ನಿಯಮಗಳಿತ್ತು. ಇವರು ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡ್ಬಾರ್ದು, ಮತ್ತೆ ಯಾವುದೇ ಶಬ್ದಕ್ಕೂ ಎದುರುದಲೆ ತನ್ನ ಮನೆಗೆ ಹೋಗಿ ಅವ್ರಿಗೆ ಮನೆಗೆ ಹೋದ್ಮೇಲೆ ಈ ಕೈಗೆ ಪೂಜೆ ಮಾಡಿ ಬಲಿ ಕೊಟ್ಟು ಈ ಕೈಗೆ ದಿಗ್ಬಂಧನ ಮಾಡ್ತಿದ್ರು. ನೀವೆಲ್ಲ ಏನಕ್ಕೆ ಈ ತರ ಮಾಡ್ತೀರಾ ಅಂತ ಕೇಳಿದ್ರೆ, ಈ ತರ ಮಾಡೋದ್ರಿಂದ ನಮ್ಮ ಶಕ್ತಿ ಹೆಚ್ಚಾಗುತ್ತೆ ಅಂತ ಈ ಬುಡ್ಬುಡಿಕೆ ಜನಾಂಗದವ್ರಿಗೆ ಅಂತ. ಆ ಕೈಯಲ್ಲಿ ಎರಡು ಜೀವ ಇರುತ್ತೆ, ಒಂದು ತಾಯಿದು, ಇನ್ನೊಂದು ಆ ತಾಯಿಯ ಹೊಟ್ಟೆಯಲ್ಲಿ ಬೆಳೀತಿರುವ ಮಗು.